ಶ್ರೀ ಗುರುಭ್ಯೋ ನಮಃ. ಪ್ರಮಾಣ ಲಕ್ಷಣದಲ್ಲಿ ಈ ಸ್ವವಚನ ವಿರೋಧ ಮತ್ತು ಸ್ವಕ್ರಿಯಾ ವಿರೋಧ ಇದನ್ನು ನೋಡಿ ಮುಗಿಸಿದ್ದೇವೆ. ಸ್ವನ್ಯಾಯ ವಿರೋಧ ಅಂತಿದೆ, ಅದನ್ನು ನಾವೀಗ ನೋಡಬೇಕಾಗಿದೆ. ಈ ಸ್ವನ್ಯಾಯ ವಿರೋಧ ಅನ್ನುವುದು ಕೂಡ ಇದೇ ಮೇಯಂ ನ ಮಾನಸಾಪೇಕ್ಷಂ ಅನ್ನುವಂಥ ವಾಕ್ಯವೇ ಉದಾಹರಣೆ. ಆಚಾರ್ಯರ ಆ ಮೂಲ ವಾಕ್ಯವನ್ನು ಪ್ರಮಾಣ ಲಕ್ಷಣದಲ್ಲಿ ಬಂದಿರುವಂತಹ ಪ್ರಮಾಣ ಲಕ್ಷಣ ಮೂಲದಲ್ಲಿ ಬಂದಿರುವಂತಹ ವಾಕ್ಯವೊಂದನ್ನು ಸ್ವಲ್ಪ ಗಮನಿಸಬೇಕು. ಜಾತಿ ನ ಮೇಯೇ ಮಾನಾಪೇಕ್ಷ ಇತ್ಯಾದಿಕ ಮೇಯೇ ಮಾನಾಪೇಕ್ಷ ಅಸ್ತಿ ಇತಿ ಚ ತೇನೈವ ನ್ಯಾಯೇನ ಸಿದ್ಧತ್ವಾತ್. ಆ ವಾಕ್ಯದ ಅರ್ಥವನ್ನು ಮತ್ತೊಂದ್ಸರಿ ಗಮನಿಸೋಣ. ಈ ಮೇಯೇ ಅನ್ನುವುದು ಸಪ್ತಮಿ ವಿಭಕ್ತಿ. ಮೇಯ ಅಂದರೆ ಪ್ರಮೇಯ ಅಂತ ಅರ್ಥ, ತಿಳಿಯಲ್ಪಡುವ ವಸ್ತು ಅಂತ ಅರ್ಥ. ತಿಳಿಯಲ್ಪಡುವ ವಸ್ತುವಿಗೆ ಆ ವಸ್ತುವಿನ ವಿಷಯದಲ್ಲಿ ಮಾನಾಪೇಕ್ಷ ನಾಸ್ತಿ, ಅದಕ್ಕೆ ಪ್ರಮಾಣದ ಅಪೇಕ್ಷೆ ಇಲ್ಲ ಅಂತ ಹೇಳ್ತಾರೆ. ಹೀಗೆ ಹೇಳಿದರೆ ಅದಕ್ಕೆ ಮೇಯೇ ಮಾನಾಪೇಕ್ಷ ಅಸ್ತಿತಿ ಚ ತೇನೈವ ನ್ಯಾಯೇನ ಸಿದ್ಧತ್ವಾತ್. ಒಂದು ಪ್ರಮೇಯವನ್ನು ಸಾಧನೆ ಮಾಡಲಿಕ್ಕೆ ಮಾನದ ಅಪೇಕ್ಷೆ ಇಲ್ಲ ಅಂತ ನೀವು ಮಾತಾಡ್ತಾ ಇದ್ದೀರಿ, ಆದರೆ ಹಾಗೆ ಹೇಳಲಿಕ್ಕೋಸ್ಕರ ಮತ್ತ್ಯಾಕೆ ಮೇಯೇ ಮಾನಾಪೇಕ್ಷ ನಾಸ್ತಿ ಅಂತನ್ನುವಂಥ ಪ್ರಮಾಣವನ್ನಾದರೂ ಯಾಕೆ ಪ್ರಯೋಗ ಮಾಡ್ತಾ ಇದ್ದೀರಿ? ನೀವು ಮಾಡ್ತಿರುವುದನ್ನು ನೋಡಿದರೆ, ನೀವು ಹೇಳ್ತಿರುವ ವಿಷಯವನ್ನು ಗಮನಿಸಿದರೆ, ಒಂದು ಪ್ರಮೇಯವನ್ನು ತಿಳ್ಕೊಳ್ಳಿಕ್ಕೆ ಪ್ರಮಾಣದ ಅಪೇಕ್ಷೆ ಇಲ್ಲ ಅಂದಮೇಲೆ ನೀವು ಸುಮ್ಮನೆ ಇರಬೇಕಾಗಿತ್ತು, ಅದ್ರ ಬಗ್ಗೆ ಮಾತೇ ಆಡಬಾರ್ದಿತ್ತು. ಪ್ರಮಾಣವನ್ನು ತಿಳ್ಕೊಳ್ಳಿಕ್ಕೆ ಯಾವುದೇ ಪ್ರಮಾಣದ ಅಪೇಕ್ಷೆ ಇಲ್ಲ ಅಂದಮೇಲೆ ನೀವು ಹೇಳಿದ ವಿಷಯವನ್ನು, ನೀವು ಅರ್ಥ ಮಾಡಿಕೊಂಡ ವಿಷಯವನ್ನು ನೀವೇ ಮನಸ್ಸಿನಲ್ಲಿ ಇಟ್ಕೊಂಡು ಕೂತ್ಕೋಬೇಕಾಗಿತ್ತು. ಅದನ್ನು ಇನ್ನೊಬ್ಬರಿಗೆ ಪ್ರತಿಪಾದನೆ ಮಾಡಲಿಕ್ಕೆ ನೀವು ಒಂದು ವಾಕ್ಯ ಪ್ರಯೋಗ ಮಾಡಿದರೆ ನೀವು ಒಂದು ಪ್ರಮಾಣವನ್ನು ಹೇಳಿದಂತಾಗೋದಿಲ್ಲೇನೋ. ನಿಮ್ಮ ಪ್ರಯೋಗವನ್ನು ನೋಡಿದರೆ ಅದು ಮೇಯದಲ್ಲಿ ಮಾನಾಪೇಕ್ಷ ಅಸ್ತಿ ಎಂಬುದಾಗಿ, ಮೇಯೇ ಮಾನಾಪೇಕ್ಷ ಅಸ್ತೀತಿ ತೇನೈವ ನ್ಯಾಯೇನ, ನಿಮ್ಮ ನ್ಯಾಯದಿಂದಲೇ ಸಿದ್ಧ ಆಗ್ತದೆ ಅಂತ ಹೀಗೆ ಅಲ್ಲಿ ಮೂಲದಲ್ಲಿದೆ. ಸ್ವನ್ಯಾಯ ವಿರೋಧ ಅಂತನ್ನೋದನ್ನು ಹೀಗೆ ಗಮನಿಸಿರಿ. ಅಲ್ಲಿ ನಾವು ಪ್ರಮಾಣ ಲಕ್ಷಣದ ಅನುವಾದದಲ್ಲಿ ಇದಕ್ಕೂ ಕೂಡ ಮೇಯಂ ಮಾನಸಾಪೇಕ್ಷಂ ನ ಮಾನಸಾಪೇಕ್ಷಂ ಎಂಬ ವಾಕ್ಯವೇ ಉದಾಹರಣೆ. ಒಂದು ವಾಕ್ಯವನ್ನು ಹೇಳಿ, ಅಲ್ಲಿ ವಾಕ್ಯ ಅಂತಿದೆ, ವಾಕ್ಯ ಅನ್ನುವುದಕ್ಕಿಂತ ಒಂದು ವಿಷಯವನ್ನು ಹೇಳಿ ಅದಕ್ಕೆ ಪ್ರಮಾಣಗಳನ್ನು ಕೊಟ್ಟರೆ ಆ ಪ್ರಮಾಣ ಸಿದ್ಧ, ಆ ವಸ್ತು ಸಿದ್ಧ ಆಗ್ತದೆ ಅಂತನ್ನೋದನ್ನು ಎಲ್ಲ ವಾದಿಗಳು ಕೂಡ ಒಪ್ಪಿದ್ದಾರೆ. ನೀವು ಒಪ್ಪಿರುವುದರಿಂದಲೇ ನೀವು ಅದಕ್ಕೊಂದು ಏನಾದ್ರು ಪ್ರಮಾಣವನ್ನು ಕೊಡಬೇಕು, ನೀವು ಕೊಡ್ತೀರಿ, ಇನ್ನೊಬ್ಬರು ಕೂಡ ಕೊಡಬೇಕು ಅಂತ ನೀವು ನಿರೀಕ್ಷೆ ಮಾಡ್ತೀರಿ. ಇಲ್ಲದೆ ಹೋದರೆ ಹೀಗೆ ಪ್ರತಿಜ್ಞೆ ಆದರೂ ಯಾಕೆ ಮಾಡ್ತೀರಿ? ಪ್ರತಿಜ್ಞೆ ಮಾಡುವುದರ ಉದ್ದೇಶ ಏನು? ಅದಕ್ಕೆ ಪ್ರಮಾಣವನ್ನು ಕೊಟ್ಟರೆ ಅದು ಸಿದ್ಧ ಆಗ್ತದೆ, ಆದ್ದರಿಂದಲೇ ನೀವು ಇನ್ನೊಬ್ಬರಿಂದ ನಿರೀಕ್ಷೆ ಮಾಡ್ತೀರಿ, ನೀವು ನಿಮ್ಮ ವಿಷಯವನ್ನು ಸಾಧನೆ ಮಾಡಲಿಕ್ಕೆ ಒಂದು ಪ್ರತಿಜ್ಞೆ ಮಾಡ್ತೀರಿ. ಆದರೆ ನಿಮ್ಮ ದೃಷ್ಟಿಯನ್ನು ಗಮನಿಸಿಯೂ ಕೂಡ ತಾನು ಒಪ್ಪಿದ ನ್ಯಾಯಕ್ಕೆ ವಿರುದ್ಧವಾಗಿ ಮಾತಾಡ್ತಿದ್ದಾನೆ. ಪ್ರತಿವಾದಿ ಕೇಳ್ತಾನೆ, ವಾದಿ ಪ್ರತಿವಾದಿಗಳ ಚರ್ಚೆ ನಡೆದಾಗ ನೀನು ಹೇಳಿದ ವಿಷಯಕ್ಕೇನು ಪ್ರಮಾಣ ಅಂತ ಕೇಳಿದಾಗ ವಾದಿ ಹೇಳ್ತಾನೆ, ಪ್ರಾಮಾಣಿಕವಾದ ವಿಷಯದಲ್ಲಿ ಪ್ರಮಾಣ ಹೇಳಬೇಕಾಗಿಲ್ಲ ಅಂತ ಹಾರಿಕೆ ಉತ್ತರ ಕೊಡ್ತಾನೆ. ಹೀಗೆ ಹಾರಿಕೆ ಉತ್ತರ ಕೊಟ್ಟರೆ ಅದಕ್ಕೆ ವಿರುದ್ಧವಾಗಿ ಮತ್ತೆ ಪ್ರಮಾಣ ಕೊಡಬೇಕಾಗಿಲ್ಲ ಅಂತ ಅಂದಮೇಲೆ ಮತ್ತೆ ತಾನೇ ವಾಕ್ಯವನ್ನು ಯಾಕೆ ಪ್ರಯೋಗ ಮಾಡ್ತಾನೆ? ತಾನು ಹಾಗೆ ವಾಕ್ಯ ಪ್ರಯೋಗ ಮಾಡಬಾರದು ಅನ್ನುವುದು ಅದರ ತಾತ್ಪರ್ಯ. ಇಲ್ಲಿ ನಾನು ಎಲ್ಲರ ಸ್ಪಷ್ಟತೆಗಾಗಿ ಪ್ರಮಾಣ ಪದ್ಧತಿಯಲ್ಲಿ ಬಂದಿರುವಂಥ ಒಂದಿಷ್ಟು ವಿಷಯಗಳನ್ನು ಹೇಳ್ತೇನೆ. ತುಂಬ ಅಲ್ಲಿ ಹೆಚ್ಚು ನಾವು ಅದನ್ನು ಎಳೆದಾಡೋದಿಲ್ಲ, ಸ್ವಲ್ಪ ಮಾತ್ರ ಹೇಳಿರ್ತೇನೆ ಅಷ್ಟೇ, ಅದನ್ನು ಗಮನಿಸಬೇಕು ನೀವು. ಪ್ರಮಾಣ ಪದ್ಧತಿಯಲ್ಲಿ ಏತೇಚ ವಿರೋಧಾದಯ ದ್ವಿವಿಧಾ ಅಂತ ಹೇಳಿ 32ನೇ ಮೂಲದಲ್ಲಿ ಒಂದು ಕಡೆ ಇದೆ. ಅಲ್ಲಿ ಕೊನೆಗೆ ಸ್ವಕ್ರಿಯಾ ವಿರೋಧ, ಸ್ವನ್ಯಾಯ ವಿರೋಧ ಅಂತ ಹೀಗೆ ಬಂದಿದೆ. ಅಲ್ಲಿ ಅದನ್ನು ಹೆಚ್ಚು ವಿವರಿಸಿಲ್ಲ. ಆದರೆ ಮುಂದೆ ಅದೇ ಪ್ರಮಾಣ ಪದ್ಧತಿಯ ಅನುಮಾನ ಪರಿಚ್ಛೇದದಲ್ಲೇ, ಈಗ ನಾವು ನೋಡಿದ್ದ ಎರಡೂ ಭಾಗಗಳು ಅನುಮಾನ ಪರಿಚ್ಛೇದವೇ. ಆ ಅನುಮಾನ ಪರಿಚ್ಛೇದದಲ್ಲಿ ಬಾಧದ ಅಂತರ್ಭಾವ ಅಂಥೇಳಿ 77ನೇ ಮೂಲ, 78ನೇ ಮೂಲ ಸ್ವಪರಪಕ್ಷ ಸಿದ್ಧಾವಪಿ ತ್ರಿರೂಪೋ ಹೇತು ಪ್ರಕರಣ ಸಮಹ ಅಂತ ಹೀಗೆಲ್ಲ ಬಂದಿದೆ. ಅಲ್ಲಿ ಆ 78ನೇಯ ಮೂಲದಲ್ಲಿ ಸ್ವಕ್ರಿಯಾ ವಿರೋಧೋ ಯಥಾ ಅಹಮ್ಮುಖ ಇತಿ ಸ್ವನ್ಯಾಯ ವಿರೋಧೋ ಯಥಾ ಪ್ರಮೇಯಂ ಪ್ರಮಾಣಾನಪೇಕ್ಷಮಿತಿ ಅಂತ ಹೀಗೆ ಸಂಸ್ಕೃತ ಮೂಲದಲ್ಲಿದೆ. 137ನೇ ಪುಟದಲ್ಲಿ ಅದಕ್ಕೆ ಸ್ವಚ್ಛವಾದಂಥ ಅನುವಾದ ಇದೆ. ಅಲ್ಲಿ 3ನೇ ಪ್ಯಾರಾಗ್ರಾಫ್ನಿಂದ ನೀವು ಗಮನಿಸಬೇಕು. ಸ್ವನ್ಯಾಯ ವಿರೋಧಕ್ಕೆ ಉದಾಹರಣೆ ಪ್ರಮೇಯಂ ಪ್ರಮಾಣಾನಪೇಕ್ಷಂ
ಬ್ರ್ಯಾಕೆಟ್ನಲ್ಲಿ ಸ್ವತಃ ಸಿದ್ಧತ್ವಾತ್ ಅಂತ ಹೀಗಿದೆ, ಅದನ್ನು ವಿವರಿಸ್ತೀನಿ, ನೀವು ಗಮನಿಸಬೇಕು. ಇಲ್ಲಿಗ ನಾವು ಆಚಾರ್ಯರ ಮೂಲದಲ್ಲಿ ಮೇಯೇ ನ ಮಾನಾಪೇಕ್ಷಾ ಅಂತಿದೆ ನೋಡಿ, ಅದೆಲ್ಲ ತುಂಬ ಅಸ್ಪಷ್ಟವಾಗಿರ್ತದೆ. ಮೇಯೇ ಅಂತಿದ್ರೆ ಅದಕ್ಕೆ ಪ್ರಮೇಯ ಅಂತ ಅರ್ಥ. ಇಲ್ಲಿ ನಾವು ಪ್ರಮಾಣ ಪದ್ಧತಿ ಪುಸ್ತಕದಲ್ಲಿ ನಾವು ಅನುವಾದ ಮಾಡಿದ್ರಲ್ಲಿ ನೋಡುವುದನ್ನು ಮೇಯ ಅನ್ನುವುದನ್ನೇ ಪ್ರಮೇಯ ಅಂತ ನಾವು ಮಾಡ್ಕೊಂಡಿದ್ದೇವೆ. ಮೇಯದ ವಿಷಯದಲ್ಲಿ ಪ್ರಮಾಣ ಲಕ್ಷಣ ಪುಸ್ತಕದಲ್ಲಿ ಇದನ್ನು ಹೇಳ್ತಿದ್ದೀನಿ. ಮಾನಾಪೇಕ್ಷಾ ನಾಸ್ತಿ, ಪ್ರಮಾಣದ ಅಪೇಕ್ಷೆ ಇಲ್ಲ ಅಂತ ಅಲ್ಲಿದೆಯಲ್ಲ, ಅದಕ್ಕೊಂದು ಅನುಮಾನದ ರೂಪ ಕೊಟ್ಟಿದ್ದೇವೆ, ಅದನ್ನು ನೀವು ಗಮನಿಸಬೇಕು. ಅನುಮಾನದಲ್ಲಿ ಹೇತು, ಸಾಧ್ಯ, ಪಕ್ಷ ಇಷ್ಟಿರ್ತವೆ. ಪ್ರಮೇಯ ನೋಡಿ, ಸ್ವನ್ಯಾಯ ವಿರೋಧಕ್ಕೆ ಉದಾಹರಣೆ ಪ್ರಮೇಯಂ ಅಂತಿದೆ. ಪ್ರಮೇಯಂ ಅನ್ನುವುದು ಪಕ್ಷ, ಪ್ರಮಾಣಾನಪೇಕ್ಷಂ ಅಂತ ಸಾಧ್ಯ, ಸ್ವತಃ ಸಿದ್ಧತ್ವಾತ್ ಅಂತಿದೆ ನೋಡಿ. ಇವೆಲ್ಲ ಅಲ್ಲಿ ಎಲ್ಲ ಕಡೆ ಸರಿಯಾಗಿ ಬಂದಿರೋದಿಲ್ಲ. ಅದೊಂದು ಪ್ರಮಾಣ ಅಂತ ಆದ ಮೇಲೆ ಅದಕ್ಕೊಂದು ಹೇತು ಇರಬೇಕು, ಅದೊಂದು ಅನುಮಾನ ಅಂತ ಅದಕ್ಕೊಂದು ಹೇತು ಇರಬೇಕು. ಆ ಹೇತುವನ್ನು ಅಲ್ಲೆಲ್ಲೂ ಕೊಟ್ಟಿರೋದಿಲ್ಲ. ನಾವು ಹೇತುವನ್ನು ಊಹೆ ಮಾಡಿ ಬ್ರ್ಯಾಕೆಟ್ನಲ್ಲಿ ಬರೆದಿದ್ದೇವೆ. ಊಹೆ ಮಾಡಲಿಕ್ಕೆ ಅದಕ್ಕೇನು ದೊಡ್ಡ ಬುದ್ಧಿವಂತಿಕೆ ಬೇಕಾಗಿಲ್ಲ, ಅದಕ್ಕೆ ಸೂಟೇಬಲ್ ಆದಂಥ ಹೇತುವನ್ನು ಊಹೆ ಮಾಡಿದ್ದೇವೆ ಅಷ್ಟೇ. ಅದನ್ನು ಗಮನಿಸಿ. ಈಗಿಲ್ಲಿ ಪ್ರಮಾಣ ಲಕ್ಷಣ ನೀವೇನು ನೋಡ್ತಾ ಇದ್ದಿಲ್ಲ, ಪ್ರಮಾಣ ಲಕ್ಷಣದ ಅನುವಾದದಲ್ಲಿ ನೀನು ಹೇಳಿದ ವಿಷಯಕ್ಕೆ ಏನು ಪ್ರಮಾಣ ಅಂತ ಕೇಳಿದಾಗ ಪ್ರಾಮಾಣಿಕವಾದ ವಿಷಯದಲ್ಲಿ ಪ್ರಮಾಣ ಹೇಳಬೇಕಾಗಿಲ್ಲ ಅಂತ ಹಾರಿಕೆ ಉತ್ತರ ಕೊಟ್ಟಿದ್ದಾನೆ. ಅದನ್ನೇ ಇಲ್ಲಿ ಈ 3ನೇ ಪ್ಯಾರಾಗ್ರಾಫ್ನಲ್ಲಿ ಹೇಳಿರೋದು ನೋಡಿ. ಪ್ರಮೇಯಂ ಅಂದರೆ ತಿಳಿಯಲ್ಪಡಬೇಕಾದ ವಸ್ತುವು, ಇದು ಪಕ್ಷ. ಪ್ರಮಾಣಾನಪೇಕ್ಷಂ, ಅದು ಪ್ರಮಾಣದ ಅಪೇಕ್ಷೆ ಉಳ್ಳದ್ದಲ್ಲ ಅಂತ ಸಾಧ್ಯ. ಯಾಕೆ ಅಂದರೆ ಸ್ವತಃ ಸಿದ್ಧತ್ವಾತ್, ಸ್ವತಃ ಸಿದ್ಧವಾಗಿದೆ. ಅದು ಪ್ರಮೇಯ ಆದ್ದರಿಂದ ಸ್ವತಃ ಸಿದ್ಧವಾಗಿದೆ. ಸ್ವತಃ ಸಿದ್ಧವಾಗಿರುವುದರಿಂದ ಅದಕ್ಕೆ ಮತ್ತೊಂದು ಪ್ರಮಾಣದ ಅಪೇಕ್ಷೆ ಏನಿದೆ? ಯಾವುದು ಸ್ವತಃ ಸಿದ್ಧ ಅಲ್ಲವೋ ಅದಕ್ಕೆ ಪ್ರಮಾಣದ ಅಪೇಕ್ಷೆ ಇದೆಯೇ ಹೊರತು ಸ್ವತಃ ಸಿದ್ಧವಾದದ್ದಕ್ಕೆ ಪ್ರಮಾಣದ ಅಪೇಕ್ಷೆ ಇಲ್ಲ, ಆದ್ದರಿಂದ ಬೇಕಾಗಿಲ್ಲ ಅಂತ ಅದರ ತಾತ್ಪರ್ಯ. ಹೀಗೆ ಆಚಾರ್ಯರ ಪ್ರಮಾಣ ಲಕ್ಷಣದಲ್ಲಿ ಮೇಯೇ ಮಾನಾಪೇಕ್ಷಾ ನ ಅನ್ನುವುದೇನಿದೆಯಲ್ಲ, ಅದು ಅನುಮಾನದ ರೂಪದಲ್ಲಿಲ್ಲ. ಅವರು ತಮ್ಮ ಶೈಲಿಯಲ್ಲಿ ಹೇಳಿರ್ತಾರೆ. ಅದನ್ನೇ ನಾವು ಅನುಮಾನದ ರೂಪದಲ್ಲಿ ಸ್ಪಷ್ಟ ರೀತಿಯಲ್ಲಿ ಬರೆದುಕೊಟ್ಟಿದ್ದೇವೆ. ಅದನ್ನು ಗಮನಿಸಬೇಕು. ಮತ್ತೊಂದು ಸರಿ, ಪ್ರಮೇಯಂ ಅನ್ನೋದು ಪಕ್ಷ, ಪ್ರಮಾಣಾನಪೇಕ್ಷಂ ಅಂತ ಸಾಧ್ಯ, ಸ್ವತಃ ಸಿದ್ಧತ್ವಾತ್ ಅಂತ ಹೇತು. ಪರ್ವತೋ ವನ್ಯಮಾನ್ ಧೂಮಾತ್ ಎಂಬಲ್ಲಿ ಪರ್ವತ ಅನ್ನೋದು ಪಕ್ಷ, ವನ್ಯಮಾನ್ ಅಂತ ಸಾಧ್ಯ ಹೇಗೋ, ವನ್ಯಮಾನ್ ಅನ್ನೋದು ಸಾಧ್ಯ ನಿರ್ದೇಶ, ಅಲ್ಲಿ ವನ್ಹಿ ಸಾಧ್ಯ, ಧೂಮಾತ್ ಅಂತ ಹೇತು ಹೇಗೋ ಹಾಗೆ ಪ್ರಮಾಣ ಸಿದ್ಧವಾದ್ರಿಂದ ಈ ಪ್ರಮೇಯಕ್ಕೆ ಪ್ರಮಾಣದ ಅಪೇಕ್ಷೆ ಇಲ್ಲ ಅಂತೇಳಿ ಅನುಮಾನ ಪ್ರಯೋಗ ಇದೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ. ನಾವು ಇದಕ್ಕೆ ಏನು ಸ್ವನ್ಯಾಯ ವಿರೋಧ ಇದೆ ಅನ್ನೋದನ್ನು ನಾಳೆ ದಿವಸ ನೋಡೋಣ.